ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ. ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ. ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ, ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ. ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಕಲ್ಲನಾಗರ ಕಂಡೊಡೆ ಹಾಲು ನೆರೆಯೆಂಬರು, ದಿಟ್ಟದ ನಾಗರ ಕಂಡೊಡೆ ಕೊಲ್ಲೆಂಬರಿಯ. ಒಂಬ ಜಂಗಮ ಬಂದೊಡೆ ನಡೆಯೆಂಬರು. ಎರಡು ನಮ್ಮೂರ ಖರೆ ಬೇಕು, ಚಾಕರಿ ಇರಬೇಕು, ಎಲ್ಲಿ ಕೊಂಡಿರ್ಬೇಕು, ಎಲ್ಲಿ ಹೇಳಬೇಕು, ಯಾರಿಗೆ ಹೆಂಗ್ ಮಾತಾಡಬೇಕು, ಯಾರ ಮನೆಗೆ ಹೋದ್ರು ಅಪಾರ ಬರ್ತಾರೆ, ಯಾರ ಮನೆಗೆ ಹೋದ್ರು ನನಗೆ ಸನ್ಮಾನ ಆಗ್ತಾರೆ. ಬಹಳ ಚಾಕೃತಿಯಿಂದ ನೀವು ಪಾಲನೆ ಮಾಡ್ಬೇಕು. ಮನ್ಯಾಗ ನೀವು ಮನೆ ಕಾಲಿಟ್ಟು ಬಡಗಾಲೇನ್ರಿ, ಅತ್ತಿ ಅನ್ಬಾರ್ರಿ, ಅವ್ವ ಅನ್ರಿ, ಅತ್ತಿ ಎಡಗಾಲಿಂದ ಬಡಗಾಲಿಂದ ತರಬಾರ್ರಿ, ಯಾಕೂ ತಗೋತಾರಕ್ಕಿ ಏನು ಪ್ರಾರ್ಥನೆ ಅತ್ತಿ ಅಂತ ಅನ್ಬಾರ್ರಿ. ಇವತ್ತ ತಾಯಿಗಿಂತ ಹೆಚ್ಚು ಹಡದು ಎಲ್ಲ ನಿಮ್ಮನ್ನು ಬೆಳೆಸಿ ಒಂದು ಎತ್ತರ ಮಾಡಿರ್ತಾರೆ. ಅದನ್ನ ಉಪಕಾರ ತೀರ್ಸ್ಬೇಕಾಯ್ತಪ್ಪ ಅಂತಂದ್ರೆ ಅವ್ರ ಸೇವೆ ಮಾಡ್ಬೇಕು. ನಿಮ್ಗೆ ಹೆಂಗ ಸಾಮಾನ್ಯದಿದ್ದಾಗ ನಿಮ್ಮ ಉಚ್ಚಿ ಬೆಳೆದಾರ, ನಿಮ್ಮ ಹೆಸರು ಬೆಳೆದಾರ, ನಿಮ್ಮ ಸಂಬಳ ಹೊಡ್ಸ್ಯಾರ, ಹಂಗ ಮುಪ್ಪಿನ ಕಾಲ ಅವ್ರನ್ನ ಅವಸ್ಥೆ ಬರ್ತ, ಅವ್ರಿಗೆ ಆ ಅವಸ್ಥೆ ಬರ್ತ ಮುಪ್ಪಿನ ಕಾಲಕ. ಅವಾಗ ನೀವು ಅವ್ರ ಹೆಸರು ತೆಗಿಬೇಕು, ನೀವು ಅವ್ರ ಮುಂದುವರಿಸ್ಬೇಕು, ನೀವು ಅವ್ರ ಉಚ್ಚಿ ಬೆಳಿಬೇಕು. ಅನ್ನ ಮಾತ್ರ ಹೋಗುತ್ತೆ. ಇಲ್ಲಕ್ಕಪ್ಪ ಅಂದ್ರೆ ಹೆಂಡತಿ ಕಟ್ಕೊಂಡು ಬ್ಯಾಡ್ ಹೋಗಿ ಅವ್ರನ್ನ ಬಿಟ್ಟು ಕಾಸ ಅನುಸರಿಸ್ಕೊಂಡು ಆ ಪಾಪ ನಿಮಗೆ ಕಟ್ಟಿದಲ್ಲ. ಇದರಿಂದ ನೀವು ಗಟ್ಟಿ ಹಿಡ್ಕೊಂಡು ಕಾಸ ನೀವು ದಂಪತಿಗಳು ಬಾಯ ಮಾಡಿ ನಿಮಗೆ ಆ ಪುರಾಣಪ್ಪ ನಿಮ್ಮ ಸೋನ ತಗೊಂಡು ಸೋನಲ್ಲಿ ಗಣಪತಿ ಕೊಡ್ತಾರೆ ಅಂತ ಹೋಗ್ತಾ ಇನ್ನು ಮಾತು ನೋಡಿದೆ. ಇನ್ನ ಉಳಿಕೆಯಿಂದ ಹನುಮದೇವರಿಗೆ ಸನ್ಮಾನ ಮಾಡುತ್ತೆ ಬರಬೇಕು ಸರ್. ಇದು ಸನ್ಮಾನ ಕೊಡ್ತೀವಿ.